ಶರಣಾಮೃತ ಚಾನಲ್ಗೆ ಸ್ವಾಗತ. ನಮ್ಮ ಮನೆಯಲ್ಲಿ ವಾಷಿಂಗ್ ಮಷಿನ್ ಇದೆ. ವಾಷಿಂಗ್ ಮಷಿನ್ ಡೈಲಿ ಯೂಸ್ ಮಾಡ್ತೀವಿ. ಆಮೇಲೆ ಡೈಲಿ ಬಟ್ಟೆ ಡೈಲಿ ಹಾಕ್ತೀವಿ. 2 ದಿನಕ್ಕೊಮ್ಮೆ ಹಾಕಲ್ಲ. ಬೇರೆಯವರೆಲ್ಲ 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಇಟ್ಟಿಟ್ಟು ಹಾಕ್ತಾರೆ. ನಾವು ಆ ಥರ ಏನು ಹಾಕಲ್ಲ. ಡೈಲಿ ಯೂಸ್ ಮಾಡ್ತೀವಿ. ಡೈಲಿ ಬಟ್ಟೆ ಡೈಲಿ ಯೂಸ್ ಮಾಡ್ತೀವಿ. ಪ್ಯಾಂಟ್ ಶರ್ಟು, ಹುಡುಗರ ಬಟ್ಟೆ, ಕಾಟನ್ ಬಟ್ಟೆ ಎಲ್ಲ ಹಾಕ್ತೀವಿ. ಹುಡುಗರ ಸ್ಕೂಲ್ ಬಟ್ಟೆ, ವೈಟ್ ಬಟ್ಟೆ ಎಲ್ಲ ಹಾಕ್ತೀವಿ. ಆಮೇಲೆ ಅದು ನಾವು ಲಿಕ್ವಿಡ್ ಆಗಿಬಿಟ್ಟಿವಿ ಅಂತಂದ್ರೆ ಅದು ಕರೆಂಟ್ ಹೋಯ್ತು ಅಂದ್ರೂ ತಾನೇ ಆನ್ ಆಗ್ತದ. ತಾನೇ ಆನ್ ಆಗಿ ಮತ್ತೆ ಆಯಿತು ಅಂತಂದ್ರೆ ಮತ್ತೆ ಡೋರ್ ಲಾಕ್ ಇರ್ತದ. ಅದು ಮುಗೀತು ಅಂತಂದ್ರೆ ಮತ್ತೆ ತಾನೇ ಡೋರ್ ಲಾಕ್ ತೆಗಿತದ. ಮುಗೀತು ಅಂದ್ರೆ ತೆಗಿತದ. ಅಷ್ಟೊತ್ತನ ತೆಗಿಯಲ್ಲ ಲಾಕ್. ಆಮೇಲೆ ಬಟ್ಟೆಗಳದ್ದು ಇದು ಬೆಡ್ಶೀಟು, ಬ್ಲ್ಯಾಂಕೆಟು ಎಲ್ಲ ಹಾಕ್ತೀವಿ. ಯಾವ ತಪ್ಸಲ್ಲ. ಎಲ್ಲ ನಾವು ಕೈಲಿ ಯಾವನೂ ಒಗ್ಯಲ್ಲ. ಬಟ್ಟೆ ಎಲ್ಲ ಅಷ್ಟು ಬಟ್ಟೆ ಹಾಕ್ತೀವಿ. ಡೈಲಿ ಹಾಕ್ತೀವಿ. ಡೈಲಿ ಚಾಲು ಮಾಡ್ತೀವಿ. ಬಂದಿಡಲ್ಲ ಒಟ್ಟ. ಆಮೇಲೆ 1 ತಾಸಿಂದೊಂದು, 1.5 ತಾಸಿಂದೊಂದು, 2 ತಾಸಿಂದೊಂದು, 2.5 ತಾಸಿಂದೊಂದು ಇಷ್ಟೆಲ್ಲ ಇದಾವೆ. ಅದು ನೋಡ್ಕೊಂಡು ಹಾಕ್ಬೇಕು ನೀವು. ಇವು ರೇಷ್ಮೆ ಸೀರೆ ಯಾವಾರ ಚಲೋ ಬಟ್ಟೆ ಇಂಥವೇನಾರ ಇದ್ದು ಅಂತಂದ್ರೆ ಚಲೋ ನೋಡಿ ಹಾಕಬೇಕು. ಆಮೇಲೆ ಇವು ಇನ್ನೊಂದು 20 ಮಿನಿಟು, ಅರ್ಧ ತಾಸಿಂದ ಒಂದದ. ಅದು ಏನು ಸ್ವಲ್ಪ ಬಟ್ಟೆ ಭಾಳ ಹೊಲಸಾಗಿದ್ದಿಲ್ಲ, ಏನು ಹೊಸ ಬಟ್ಟೆ ಇದ್ದು ಅಂತಂದ್ರೆ ಅದು ಹಾಕ್ತೀವಿ. ಯಾವಾಗಾರೆ ಬಟ್ಟೆ ಸ್ವಲ್ಪ ಹಾಕಿ ಅದು 20 ಮಿನಿಟ್ನಾಗೆ ಮುಗಿದು ಹೋಗ್ತದೆ. ಅದು ಸ್ವಲ್ಪ ಒಣಗೋದು ಅದು ಅಷ್ಟಿದು ಆಗಲ್ಲ. ಇದು ಪೂರ್ಣ ಒಣಗೆ ಬರ್ತವೆ. ಇದು ಸ್ವಲ್ಪ ಗಾಳಿಗೆ ಹಾಕ್ಬೇಕಾಗ್ತದ. ಇಲ್ಲದ್ರೆ ಅದು ಒಣಗೋದು ಹಾಕಿದ್ರಂತೂ ಏನೂ ಇದನ್ನೇ ಇರಲ್ಲ. ಒಣಗೆ ಬರ್ತಾವೆ ಪೂರ. ಅದು 10-15 ಮಿನಿಟ್ ಇರ್ತದೆ ಒಣಗಿಸೋದು. 15 ಮಿನಿಟಿಂದ ಹಾಕರೆ ಬಟ್ಟೆ ಆದಮೇಲೆ 15 ಮಿನಿಟಿಂದ ಹಾಕರೆ ಒಣಗ್ತಾವೆ. ಪೂರ್ಣ ಒಣಗೆ ಬರ್ತಾವೆ ಪೂರ್ಣ. ಅದು ಎಲ್ಲ ಬಟ್ಟೆ ಹಾಕ್ತೀವಿ. ಏನು ದಸರಾ, ಶ್ರಾವಣ ಏನಾರ ಮನ್ಯಾಗ ಕಾರಣ ಇದ್ರ ಎಲ್ಲ ಅಷ್ಟು ಸಾರಿ ಪೇಟಿಕೋಟು, ಹುಡುಗರ ಪೇಟಿಕೋಟು, ಎಲ್ಲ ಟವಲ್ಗಳು ಎಲ್ಲ ಅಷ್ಟು A to Z ಅಷ್ಟು ಬಟ್ಟೆ ಹಾಕ್ತೀವಿ. ಯಾವನು ತಪ್ಸಲ್ಲ. ಡೈಲಿ ಯೂಸ್ ಮಾಡ್ತೀವಿ. ದಿನ ಬಿಟ್ಟು ದಿನ 2 ದಿನಕ್ಕೆ 3 ದಿನಕ್ಕೆ ಏನು ಹಾಕಲ್ಲ, ಏನಿಲ್ಲ. ಡೈಲಿ ಹಾಕ್ತೀವಿ. ಮೊದಲೊಂದಿತ್ತು 15 ವರ್ಷದ ಬಂತದು. 15 ವರ್ಷ ನಡೀತು. ಆಮೇಲೆ ಸ್ವಲ್ಪ ಅದು ಪ್ರಾಬ್ಲಮ್ ಆಲತ್ತ ಯಾಕೋ. ಅದು ತೆಗೆದ್ಬಿಟ್ಟು ಮತ್ತೆ ಈಗ ಹೊಸದು ತಂದನ ಮಗ. ಈಗ ಮತ್ತೆ 4 ವರ್ಷ ಆಯ್ತು. ಇದು ಚಲೋ ನಡೆದದು. ಏನೂ ಪ್ರಾಬ್ಲಮ್ ಆಗಲ್ಲ, ಏನಿಲ್ಲ. ಸ್ಟಾರ್ಟ್ ಮಾಡಿ ಬಿಟ್ಟಿವಿ ಅಂದ್ರೆ ಆಯ್ತು. ಲಿಕ್ವಿಡ್ ಹಾಕಿ ತಾನೇ ನೀರು ತಗೋತದ. ನೀರು ಭಾಳ ಕಡಿಮೆ ತಗೋತದ. ನೀರು ಭಾಳ ಕಡಿಮೆ ಹೋಗ್ತಾವ. ಹಂಗೇನು ಜಾಸ್ತಿ ಹೋಗಲ್ಲ ನೀರು. ತಾನೇ ನೀರು ತಗೋತದ. ತಾನೇ ಇದು ಮಾಡ್ಕೋತದ. ಏನು ಹಾಕೋದು ನಾವು ತೆಗೆಯೋದು ಏನೂ ಇಲ್ಲ. ಬಟ್ಟೆ ಅಷ್ಟು ಹಾಕಿ ಬೆಳಗ್ಗೆನೆ ಹಾಕಿಬಿಡ್ತೀವಿ. ಸ್ನಾನ ಮಾಡೋ ಮುಂದೆ ಹಾಕಿಬಿಟ್ಟಿವಿ ಅಂತಂದ್ರೆ ಆಯಿತು. ಲಿಕ್ವಿಡ್ ಹಾಕಿಬಿಡ್ತೀವಿ, ಮುಗೀತು. ಲಿಕ್ವಿಡ್ ಹಾಕಿದ್ರೆ ಆಯ್ತು. ತಾನೇ ನೀರು ತಗೋತದ. ತಾನೇ ತೊಯ್ಸ್ಕೋತದ. ತಾನೇ ಒಗಿತದ. ಒಂದು ಡೈಲಿ ಅಂದ್ರೆ 1 ತಾಸು 15 ಮಿನಿಟು, ಸವಾ ತಾಸು ಆಗ್ತದ ಡೈಲಿ ಬಟ್ಟೆಗೆ. ಅದು ಹಂಗೇನು ಅಷ್ಟು ಲೋಡ್ ಆಗಲ್ಲ, ಏನಿಲ್ಲ. ಜಾಸ್ತಿನೇ ಇರ್ತಾವೆ ಬಟ್ಟೆ. ಹುಡುಗರ ಬಟ್ಟೆ ಅದು ಇರ್ತಾವೆ, ಜಾಸ್ತಿನೇ ಇರ್ತಾವೆ ನಮ್ಮ ಬಟ್ಟೆ. ಅವು ಪ್ಯಾಂಟ್ ಶರ್ಟ್ ಇರ್ತಾವೆ ಡೈಲಿ. ಒಂದು ದಿನ ಬಿಟ್ಟು ದಿನ. ವೈಟ್ ಬಟ್ಟೆ ಇರ್ತಾವೆ. ವೈಟ್ ಇದ್ದು ಅಂತಂದ್ರೆ ಮತ್ತು ಅವು ಬೇರೆನೇ ಹಾಕಿರ್ತೀವಿ. ಇವು ಹಾಸಿಗೆ ಬೇರೆ ಹಾಕ್ತೀವಿ. ಅವು ಬೆಡ್ಶೀಟು, ಬ್ಲ್ಯಾಂಕೆಟ್ ಇದ್ದು ಅಂದ್ರೆ ಬಟ್ಟೆ ಡೈಲಿ ಬಟ್ಟೆ ಕೂಡ್ಸಿ ಹಾಕಲ್ಲ. ಹಂಗೆ ಅವು ಬೆಳಿಗ್ಗೆ ಹಾಕಿಬಿಟ್ಟಿರ್ತೀವಿ. ಬೆಳಿಗ್ಗೆ ಅಂದ್ರೆ 5:30 ಹಂಗೆ ಹಾಕಿದೆವು ಅಂದ್ರೆ 6:30 ತನಕ ಮುಗಿದು ಬಿಡ್ತಾವೆ. 6:30 ಪೌಣೆ 7 ತನಕ ಮುಗೀತಾವ. ಅಷ್ಟೊತ್ತಿಗೆ ಸ್ನಾನ ಆಗೋ ಮುಂದೆ ಇವು ಹಾಕಿ ಮತ್ತೆ ತೆಕ್ಕೋತೀವಿ. ಹಂಗೆ ಎಲ್ಲ ಕೂಡ್ಸಿ ಹಾಕಲ್ಲ. ಹಾಸಿಗೆ ಡೈಲಿ ಬಟ್ಟೆ ಹಾಕಲ್ಲ. ಹಂಗೆ ಹಾಸಿಗೆ ಅದೆಲ್ಲ ಕೂಡ್ಸಿ ಹಾಕಲ್ಲ. ಏನೂ ಆಗಲ್ಲ. ಭಾಳ ಚಲೋ ನಡೀತದ. ಮತ್ತೇನು ಲೋಡ್ ಆಗಲ್ಲ, ಏನಿಲ್ಲ. ಸ್ವಲ್ಪ ನೋಡಿ ಹಾಕ್ಬೇಕು. ಬೆಡ್ಶೀಟ್ಗಳದು ಹಾಕ್ಬೇಕಾದ್ರೆ ವಜ್ಜಿ ಇದ್ದೀವಿ ಜಾಸ್ತಿ ಲೋಡ್ ಆಗಂಗೆ ಹಾಕ್ಬಾರ್ದು.
ಲೋಡ್ ಆಗಂಗೆ ಹಾಕಿದ್ರೆ ಅದಕ್ಕೆ ಹೆವಿ ಆಗ್ತದಲ್ಲ, ತಿರ್ಗಲ್ಲ ಒಳಗೆ ಬಟ್ಟೆ, ಅದು ಸ್ವಚ್ಛ ಆಗಲ್ಲ ಬಟ್ಟೆ, ಅದು ಮಷೀನಿಗೂ ಇದು ಆಗ್ತದ. ಆಮೇಲೆ ಇನ್ನೊಂದು ಪೌಡ್ರನು ಸಿಗ್ತದ, ಅದು ಪೌಡ್ರ್ ಅದ ನಮ್ಮಲ್ಲಿ ಪೌಡ್ರ್ ಕರೆ ಅಂದ್ರೆ ಅದು ಮಷೀನ್ ಈ ಲಿಕ್ವಿಡ್ಗೆ ಚಲೋ ಇರ್ತದಂತ. ಮಷೀನ್ ಏನೂ ಆಗಲ್ಲ ಲಿಕ್ವಿಡ್ ಹಾಕ್ರಿ ಅಂತಾರ, ಅದಕ್ಕೆ ಲಿಕ್ವಿಡೇ ತರ್ತೀವಿ. ಇದು ತುಟ್ಟಿದ ಲಿಕ್ವಿಡ್ ತುಟ್ಟಿದ ಪೌಡ್ರ್ಕಿನ, ಅದಕ್ಕೆ ಲಿಕ್ವಿಡೇ ಹಾಕ್ತಿವಿ. ಎಲ್ಲ ಚಲೋ ಬಟ್ಟೆ ಸ್ವಚ್ಛ ಕ್ಲೀನ್ ಆಗ್ತಾವ, ಏನು ಸ್ವಲ್ಪನೂ ಇದು ಇರಲ್ಲ, ಹಂಗೇನು ಬಟ್ಟೆ ಇದನ್ನೇ ಉಳಿಯಲ್ಲ, ಚಂದ ಕ್ಲೀನ್ ಆಗ್ತಾವೆಲ್ಲ. ಅದು ಒಗೆಯೋದು ಒಣಕೋದು ಸುಮ್ಮನೆ ಸ್ವಲ್ಪ ಹಾಕದೆ ಅಂದ್ರೆ ಆಯ್ತು. ಗಾಳಿ ಈ ಮಳೆ ಗಿಳಿ ಹತ್ತಿತು, ಸ್ವಲ್ಪ ಜೋರ್ ಮಳೆ ಹೊಟ್ಟಿತ್ತು ಹೊರಗ ಅಂತಂದ್ರೆ ಒಣಗದ್ ಹಾಕಿರ್ತೇವೆ, ಇಲ್ಲಂದ್ರೆ ಡೈಲಿ ಏನು ಒಣಗದ್ ಹಾಕಲ್ಲ. ಅದು ಸುಮ್ಮನೆ ಯಾಕೆ ಹಿಂಡಿ ಸ್ವಲ್ಪ ಇದು ಇರ್ತಾವ, ಅದೇನ್ ಹಾಕಕ್ ಪ್ರಾಬ್ಲಮ್ ಬರಲ್ಲ. ಸ್ವಲ್ಪ ಹಸಿ ಇದು ಇರ್ತಾವ, ಸ್ವಲ್ಪ ಹೊತ್ತು ಹಾಕ್ರೆ ಒಣಗಿ ಬಿಡ್ತಾವ. ಸುಮ್ಮನೆ ಯಾಕಂತಾಳೆ ಡೈಲಿ ಹಾಕಲ್ಲ ಒಣಗೋದು. ಏನ್ ಮಳೆ ಗಿಳಿ ಇತ್ತಂತಂದ್ರೆ ಹಾಕಿರ್ತೇವೆ ಒಣಗೋದು, ಇಲ್ದ್ರೆ ಹಾಕಲ್ಲ. ಅದು ಹಾಕೋದು ತೆಗೆಯೋದು ಏನೂ ಪ್ರಾಬ್ಲಮ್ ಇಲ್ಲ. ಆನ್ ಮಾಡಿಬಿಟ್ಟಿವಿ ಅಂದ್ರೆ ತಾನೇ ಮಾಡ್ಕೊತದೆಲ್ಲ. ಅದೇ ಹುಡುಗಿ ಇವಾಗ ಈಗ ಎಲ್ಲ ಕೆಲ್ಸದವ್ರು ಸಿಗಲ್ಲ, ಕೆಲ್ಸದವ್ರು ಸಿಕ್ಕರು ಸ್ವಚ್ಛ ಒಗೆಯಲ್ಲ. ಅದಕ್ಕೆ ಹುಡುಗರ ಬಟ್ಟೆ ವೈಟ್ ಬಟ್ಟೆ ಇಂಥವು ಹುಡುಗರು ಸ್ಕೂಲ್ ಡ್ರೆಸ್ಸು ಎಲ್ಲ ಸ್ವಚ್ಛ ಆಗಲ್ಲ ಅಂತೇಳಿ ಅದ್ರ ಸಲಾಗಿ ಮಷೀನಿಗೆ ಹಾಕ್ತಿವಿ ಎಲ್ಲ. ಕೆಲ್ಸದವ್ರು ಇವತ್ತು ನಾಳೆ ಒಗೆಯಲ್ಲ, ಚಲೋ ಒಗೆಯಲ್ಲ, ಸಿಕ್ಕರ್ನು ಒಗೆಯಲ್ಲ, ಬಟ್ಟೆ ಸ್ವಚ್ಛ ಆಗಲ್ಲ. ಇದು ಆದ್ರೆ ನಮ್ಮ ಕೈಯಾಗಿರ್ತದ, ನಾವು ಹೆಂಗ್ ಬೇಕು ಹಂಗ ಯಾವಾಗ ಬೇಕು ಅವಾಗ ಹಾಕೊಳಕ ಮಾಡ್ಲಕ್ಕ ಬರ್ತದ. ಬಟ್ಟೆ ಚಂದ ಇರ್ತಾವ, ಏನೂ ಆಗಲ್ಲ ಬಟ್ಟೆ. ಹಂಗಾಗ್ತಾವ ಹಿಂಗಾಗ್ತಾವ ಅಂತ ಹೇಳ್ತಾರ ಮಂದಿ, ಹಂಗೇನೂ ಆಗಲ್ಲ ಬಟ್ಟೆ, ಚಲೋ ಇರ್ತಾವ ಬಟ್ಟೆ, ಏನಾಗಲ್ಲ ಬಟ್ಟೆ. ಅದಕ್ಕೆ ನೋಡ್ರಿ, ಫುಲ್ ವಿಡಿಯೋ ನೋಡ್ರಿ, ಗೊತ್ತಾಗ್ತದ ನಿಮಗೆ. ನೋಡಿದ ಲಿಕ್ವಿಡ್ ಹಾಕೋದು ತೆಗೆಯೋದು ಎಲ್ಲ ತೋರ್ಸಿವಿ ನೋಡ್ರಿ ಗೊತ್ತಾಗ್ತದ. ಬಟ್ಟೆ ತೆಗೆಯೋದನ್ನು ತೋರ್ಸಿವಿ, ಬಟ್ಟೆ ಲಾಕ್ ಇದ್ದಿದ್ದು ತೆಗೆಯೋದು ಎಲ್ಲ ತೋರ್ಸಿವಿ ನೋಡ್ರಿ. ವಿಡಿಯೋ ನೋಡ್ರಿ ಗೊತ್ತಾಗ್ತದ. ಅದು ಹಾಕೋದಕ್ಕೆ ಇದಕ್ಕೆ ಏನೂ ಪ್ರಾಬ್ಲಮ್ ಆಗಲ್ಲ ನಿಮ್ಗೆ, ಭಾಳ ಚಲೋ ಬರ್ತದ. ಬಟ್ಟೆ ಕ್ಲೀನ್ ಆಗ್ತಾವ. ಎಲ್ಲ ಬಟ್ಟೆ ಹಾಕ್ತಿವಿ ನೋಡ್ರಿ, ಯಾವನು ತಪ್ಸಲ್ಲ. ಎಲ್ಲ ಬಟ್ಟೆ ಹಾಕ್ತಿವಿ, ಕೈಲಿ ಏನೂ ಒಗ್ಯಂಗಿಲ್ಲ ನಾವು. ಭಾಳ ದಿನ ಐತಿ ಈಗ ಅದು ರೂಢಿನೇ ಆಗ್ಬಿಟ್ಟದ ನಮ್ದು. ಏನು ಒಗ್ಯಲ್ಲ ಬಟ್ಟೆಗಳು, ಎಲ್ಲ ಬಟ್ಟೆ ಹಾಕ್ತೇವೆ. ಎಲ್ಲ ಟೀ ಶರ್ಟ್ ಇದು ಎಲ್ಲಾನೇ ಹಾಕ್ತಿವಿ ನೋಡ್ರಿ. ಅವ್ರು ಹಿಂಡೋದು ಮಾಡೋದು ಇದು ಆಗಲ್ಲ ಹಂಗಾಗಲ್ಲ ಅಂತಾರೆ ಎಲ್ಲರೂ, ಕರೆ ನಮ್ಮ ಏನೂ ಇಲ್ಲ, ಎಲ್ಲ ಹಾಕ್ತಿವಿ, ಅಷ್ಟು ಬಟ್ಟೆ ಹಾಕ್ತಿವಿ. ಕ್ಲೀನ್ ಆಗ್ತಾವ ಬೇಕಾದಂಗೆ ಬಟ್ಟೆ. ಏನು ಬೋರೆಲ್ ನೀರು ಇತ್ತು ಅಂದ್ರೆ ಸ್ವಲ್ಪ ಹಾರ್ಡ್ ಇರ್ತಾವಲ್ಲ, ಅದು ಮಷೀನ್ ಸ್ವಲ್ಪ ಖರಾಬ್ ಆಗ್ತದ ಅಂತಾರ, ಜಲ್ದಿ ಖರಾಬ್ ಆಗ್ತದ ಅಂತಾರ ಬೋರೆಲ್ ನೀರಿಗೆ. ನಾವು ಇದು ವಾಟರ್ ಸಪ್ಲೈ ನೀರೇ ಯೂಸ್ ಮಾಡ್ತೀವಿ, ಅವನ್ನೇ ಯೂಸ್ ಮಾಡ್ತೇವೆ ಹೆಚ್ಚ. ಭಾಳ ಬಿಡ್ಲಿಲ್ಲ ನೀರು ಆಗಿವು ಮಾಡಿವು ಅಂದ್ರೆ ಬೋರೆಲ್ ನೀರು ಯೂಸ್ ಮಾಡ್ತೇವೆ. ಯಾವಾಗಾರ ಮಾಡ್ತೀವಿ, ಇಲ್ಲಂತಿಲ್ಲ. ಆದ್ರೆ ಡೈಲಿ ಬೋರೆಲ್ ನೀರು ಯೂಸ್ ಮಾಡಲ್ಲ. ಬೋರೆಲ್ ನೀರು ಸ್ವಲ್ಪ ಹಾರ್ಡ್ ಇರ್ತದಲ್ಲ, ಅದ್ರ ಸಲಾಗಿ ಮಷೀನ್ ಖರಾಬ್ ಆಗ್ತದ ಅಂತಾರ. ಅದಕ್ಕೆ ಡೈಲಿ ಅವು ಯೂಸ್ ಮಾಡಲ್ಲ. ಇವು ನಳ ಬರ್ತಾವಲ್ಲ, ನೀರ್ ಬಿಟ್ಟಾಗ ಟ್ಯಾಂಕ್ ಅದು ಫುಲ್ ಮಾಡಿ ಅದು ಇರ್ತಾವ. ಅದು ವಾಷಿಂಗ್ ಮಿಷಿನ್ಕಂತೂ ಅದೇ ಯೂಸ್ ಮಾಡ್ತೇವೆ ಹೆಚ್ಚ. ಇದು ಏನ್ ನೀರ್ ಇರ್ಲಿಲ್ಲ ಹಂಗ ಇದು ಐತಿ ಅನಿರಪೇಕ್ಷ ಬಂತು ಅಂತಂದ್ರೆ ಹಾಕಿರ್ತೇವೆ ಬೋರೆಲ್ ನೀರು. ಬೋರೆಲ್ ಹಾಕಿ ಬಿದ್ದೋದ್ರ ಅವು ಸ್ವಲ್ಪ ಹಾರ್ಡ್ ಇರ್ತಾವ ಅಂತಾರಲ್ಲ, ಅದಕ್ಕೆ ಮಷೀನ್ ಇದು ಆಗ್ತದ ಅಂತಾರ. ಹಂಗೇನ್ ಆಗಲ್ಲ, ಆದ್ರ ನಡೀತದ. ನೀರು ಸ್ವಲ್ಪ ಭಾಳ ಹಾರ್ಡ್ ಇದ್ದು ಅಂತಂದ್ರ ಮಷೀನ್ ಉಪ್ಪು ಹಿಡಿತದಲ್ಲ, ಹಿಂಗ ಇದು ಹಿಡಿದು ರಸ್ಟ್ ಹಿಡಿತದ. ಅದ್ರ ಸಲಾಗಿ ಇದು ಮಾಡಲ್ಲ, ನಡೀತದ ಅಂದ್ರನು. ಮತ್ತೀಗ ನಳದ ನೀರು ಯೂಸ್ ಇರ್ಲಿಲ್ಲ, ಬರ್ಲಿಲ್ಲ, ಟ್ಯಾಪಿನ ಕನೆಕ್ಷನ್ ಇರ್ಲಿಲ್ಲ ಅಂದ್ರೆ ಮತ್ತೆ ಈಗ ಬೋರೆಲೆ ಇತ್ತು ಅಂದ್ರೆ ಅದೇ ಯೂಸ್ ಮಾಡ್ಬೇಕಾಗ್ತದ. ಅದು ಬಹಳಷ್ಟು ಹಾಕಲ್ಲ ಅದು ನಾವು. ಇದು ವಾಟರ್ ಸಪ್ಲೈ ನೀರೇ ಹಾಕ್ತೀವಿ ಹೆಚ್ಚ. ಅಷ್ಟು ನೋಡ್ರಿ ಫುಲ್ ವಿಡಿಯೋ ನೋಡ್ರಿ, ಗೊತ್ತಾಗ್ತದ. ಅದು ನಮ್ದು ರೋಬೋಟ್ನು ಭಾಳ ಚಲೋ ಕೆಲಸ ಮಾಡ್ತದ. ಅದನ್ನು ಅದ್ರ ಸಲಾಗಿ ಅವು ಮನೆ ಕಸ ಹುಡ್ಗೋದು ಮಾಡೋದು. ಈಗ ಕೆಲ್ಸದವ್ರು ಅಷ್ಟು ಸರಿಯಾಗಿ ಮಾಡಲ್ಲ, ಆಯ್ತ ತಪ್ಸೋದು ಭಾಳ ಮಾಡ್ತಾರ. ಒಂದ್ ತಿಂಗಳದಾಗ 4 ದಿನ 5 ದಿನ ಹಂಗೆ ತಪ್ಪಿಸ್ತಾರ ಕೆಲ್ಸಕ್ಕ. ಹಂಗಾಗಿ ನಾವು ಕಸ ಗುಡ್ಸೋದು ಒರೆಸೋದು ಎಲ್ಲ ರೋಬೋಟ್ಗೆ ಮಾಡ್ತದ, ಪೂರ ಫುಲ್ ಅದೇ ಮಾಡ್ತದ ಕೆಲಸ ಮನೆ ಎಲ್ಲ. ಇದನ್ನು ಎಲ್ಲ ಕ್ಲೀನಾಗಿ ಪೂರ ಬಂತು ಅಂತಂದ್ರೆ ಇವು ಜೀನ್ಸ್ ಪ್ಯಾಂಟ
ಎಲ್ಲನೇ ಹಾಕ್ತಿವಿ ನೋಡ್ರಿ, ಅವನು ತಪ್ಪಲ್ಲ ಅಷ್ಟು. ಅದು ಏನು ಒಂದು ತಾಸು, ಡೈಲಿ ಬಟ್ಟೆ ಅಂತೂ ಒಂದೇ ತಾಸೆ, ಒಂದು ತಾಸಿಲ್ಲ ಸವಾ ತಾಸಿನಾಗ ಒಗದು ಕಡಿಯಾಕ ಬರ್ತಾವ. ನಾವ್ ಎಲ್ಲಿಗಾರ ಹೋಗೋದಿದ್ರು ಹಾಕಿ ಸೆಟ್ ಮಾಡಿಬಿಟ್ಟೇವು ಅಂತಂದ್ರೆ ಒಗದು ಮಷೀನ್ ಆಫ್ ಆಗಿ ನಿಂದಿರ್ತದೆ ತಾನೇ. ಬಂದು ಬಟ್ಟೆ ತೆಕ್ಕೊಳ್ಳೋದು ಅಷ್ಟೇ ಕೆಲಸ, ಮತ್ತೇನಿಲ್ಲ. ನಾವ್ ಎಲ್ಲಿಗಾರ ಹೋಗ್ಬೇಕಾದ್ರೂ ಹಾಕಿರ್ತೇವೆ, ಹಾಕಿ ಹೋಗಿರ್ತೇವೆ. ಏನು ಏನು ಪ್ರಾಬ್ಲಮೇ ಇಲ್ಲ ಅದ್ರದ್ದು. ಮನುಷ್ಯರ ಕೆಲಸ ಏನೂ ಇಲ್ಲ ಅದ್ರಾಗ, ತನ್ನಷ್ಟು ತಾನೇ ಮಾಡ್ಕೋತದ. ಹಾಕೋದು ತೆಗೆದು ಅದಿಷ್ಟು ಬಟ್ಟೆ ಹಾಕಿ ಇದು ಲಿಕ್ವಿಡ್ ಹಾಕ್ತೀವಿ ಅಂದ್ರೆ ಆಯ್ತು, ಏನು ಕೆಲಸ ಇಲ್ಲ. ಭಾಳ ಚಲೋ ಯೂಸ್ ಅದ. ನೋಡ್ರಿ, ವಿಡಿಯೋ ನೋಡಿದ್ರೆ ಗೊತ್ತೇ ಆಗ್ತದೆ, ಎಲ್ಲ ತೋರ್ಸಿವಿ. ಅದು ತಿರ್ಗೋದು ಮಾಡೋದು ಎಲ್ಲ ತೋರ್ಸಿವಿ ನೋಡ್ರಿ ಪೂರ ಅಷ್ಟು. ಎಲ್ಲ ಚಲೋ ಬರ್ತದ, ಮಷೀನು ಚಲೋ ಬರ್ತದ. ಯೂಸ್ ಮಾಡೋದ್ರಾಗೂ ಸ್ವಲ್ಪ ಇದು ಅದಲ್ರಿ, ರಫ್ ಯೂಸ್ ಮಾಡಿದ್ರ ಜಲ್ದಿ ಇದು ಆಗ್ತಾವ. ಅವನು ಸ್ವಲ್ಪ ಸ್ಮೂತ್ ಯೂಸ್ ಮಾಡಿದ್ರೆ ಚಲೋ ಇರ್ತಾವ. ಚಲೋ ಯೂಸ್ ಚಲೋ ಆಗ್ತದ. ಭಾಳ ರಫ್ ಯೂಸ್ ಮಾಡಬಾರ್ದು. ಕೆಲ್ಸದವ್ರಿಗೆ ಅದು ಹಚ್ಚಣ ಒರ್ಸೋದು ಮಾಡೋದು ಮಾಡಲ್ಲ. ಬಟ್ಟೆ ತೆಕ್ಕೊಂಡ್ಮೇಲೆ ಒರೆಸ್ಬೇಕು ಸ್ವಲ್ಪ. ಅದು ಸ್ವಲ್ಪ ನೀರು ಇರಲ್ಲ, ಅದನ್ನು ಸ್ವಲ್ಪ ಒರೆಸಿದ್ರೆ ಚಲೋ. ಬಟ್ಟೆ ತೊಗೊಂಡು ಒರೆಸ್ಬಿಡ್ತೀವಿ. ಒರೆಸಿ ಸ್ವಲ್ಪ ಲಾಕ್ ಕುಲ್ಲ ಇಟ್ಟು ಬಿಡ್ತೀವಿ, ತೆರೆದಿಡ್ತೀವಿ. ಲಾಕ್ ತೆರೆದಿಟ್ಟಿವಿ ಅಂದ್ರೆ ಪೂರಾ ಗಾಳಿ ಆಡಿ ಪೂರಾ ಎಲ್ಲ ಡ್ರೈ ಆಗಿಬಿಡ್ತದ. ಮತ್ತೆ ಮುಚ್ಚಿ ಬಿಡ್ತೀವಿ, ಆಯ್ತು. ಮ್ಯಾಲೊಂದು ಕವರ್ ಹಾಕಿಬಿಟ್ಟಿವಿ, ಕವರ್ ಹಾಕಿ ಮುಚ್ಚಿ ಬಿಡ್ತೀವಿ, ಆಯ್ತು. ಹುಡುಗರು ಇದು ಮಾಡ್ತಾರಲ್ಲ, ಅದ್ರ ಸಲುವಾಗಿ ಕವರ್ ಹಾಕಿಬಿಟ್ಟಿವಿ ಮ್ಯಾಲ. ಪೂರ್ಣ ಜಿಪ್ ಇದ್ದ ಕವರ್ ಅದ, ಕವರ್ ಹಾಕಿಬಿಟ್ಟಿವಿ. ನಮ್ದು ಇರೋದ್ನು ಬಾತ್ರೂಮ್ನಾಗೆ ಇಟ್ಬಿಟ್ಟಿವಿ. ನಮ್ಮ ಬಾತ್ರೂಮ್ ದೊಡ್ಡದದ, ಬಾತ್ರೂಮ್ನಾಗೆ ಇಟ್ಟಿವಿ. ನೀರಿನ ಕನೆಕ್ಷನ್ ಅದೆಲ್ಲ ಅಲ್ಲಿದೆ, ಇದು ಆಗ್ತದ. ನೀರ್ನು ಅಲ್ಲೇ ಹೋಗ್ತದ ಅದರದು, ಪೈಪ್ ಅಲ್ಲೇ ಕೊಟ್ಬಿಟ್ಟಿವಿ. ಅದೇನು ತೆಗಿಯೋದು ಹಾಕೋದು ಏನು ಪ್ರಾಬ್ಲಮೇ ಇಲ್ಲ ನಮ್ಗೆ. ಸಾಕಷ್ಟು ಬಟ್ಟೆ ಬೆಳಗ್ಗೆನೆ ಸ್ನಾನ ಮಾಡಮ್ಮ ಹಂಗೆ ಅದರಲ್ಲೇ ಹಾಕಿಬಿಡ್ತೀವಿ ಎಲ್ಲರೂ. ಆಯ್ತು, ಹಾಕೋದು ಬಿಡೋದು ಏನಿಲ್ಲಲ್ಲ. ಲಾಸ್ಟಿಗೆ ಎಲ್ಲರದು ಆಯ್ತು ಅಂದ್ರೆ ಲಿಕ್ವಿಡ್ ಹಾಕಿ ಸ್ಟಾರ್ಟ್ ಮಾಡಿಬಿಡ್ತೀವಿ, ಆಯ್ತು, ಮುಗೀತು. ಏನು ಕೆಲಸ ಇಲ್ಲ ಅದಕ್ಕೇನು ಕೆಲಸನೇ ಇಲ್ಲ ಮನುಷ್ಯರದು. ಹೊರಗೆ ಹಾಕೋದು ತೆಗಿಯೋದು ಏನೂ ಇಲ್ಲ. ಪ್ಯಾಂಟ್ ಶರ್ಟ್ ಅದು ಎಷ್ಟೇ ಹೊಲಸೋದನ್ನು ಸ್ವಚ್ಛ ಆಗ್ತಾವ, ಎಲ್ಲ ಇದು ಆಗ್ತಾವ. ಏನು ಪ್ರಾಬ್ಲಮ್ ಇಲ್ಲ ನೋಡ್ರಿ, ಬೇಕಾದಷ್ಟು ಇದು ಆಗ್ತದೆ. ಅದು ಪೌಡ್ರಕ್ನು ಸ್ವಚ್ಛ ಆಗ್ತಾವ ಬಟ್ಟೆ. ಅದು ಸ್ವಲ್ಪ ಮೋಟ್ರ್ ಮಷೀನ್ ಇದು ಆಗ್ತದ ಅಂತ ಹೇಳಿ ಅಂದಿದ್ದಕ್ಕೇನೆ ಬಿಟ್ಟಿವಿ. ಅದು ಬರೇ ಲಿಕ್ವಿಡೇ ಹಾಕ್ತಿವಿ. ಪೌಡ್ರಕ್ನು ಸ್ವಚ್ಛ ಆಗ್ತಾವ ಬಟ್ಟೆ, ಅದಕ್ಕೂ ಸ್ವಚ್ಛ ಆಗ್ತಾವ, ಇದಕ್ಕೂ ಸ್ವಚ್ಛ ಆಗ್ತಾವ. ಇದು ಸಾಫ್ಟ್ ಇರ್ತದ, ಇದೇ ಹಾಕ್ರಿ ಅಂತ ಹೇಳ್ಯಾರ, ಇದೇ ಹಾಕ್ಲಕತ್ತೀವಿ. ಆ ಮಷೀನ್ ಇದ್ದಾಗ ಅದು ಪೌಡ್ರೇ ಹಾಕ್ತಿದ್ದೇವು, ಲಿಕ್ವಿಡ್ ಹಾಕ್ತಿದ್ದಿಲ್ಲ. ಅವಾಗ ಹೆಚ್ಚು ಅದೇ ಹಾಕ್ತಿದ್ದೆವು. ಈಗ ಇದೇ ಯೂಸ್ ಮಾಡ್ಲಕತ್ತೀವಿ, ಇದೇ ಹಾಕ್ತಿವಿ, ಲಿಕ್ವಿಡೇ ಹಾಕ್ತಿವಿ ಇವಾಗ. ನೋಡ್ರಿ ಇದೇ ನೋಡ್ರಿ ಬಟ್ಟಿ ಒಂದು ತಾಸು ದೀಡ್ ತಾಸಿಂದ ಒಂದದ. ದೀಡ್ ತಾಸಿಂದ ಅಂದ್ರ ಸ್ವಲ್ಪ ಜಾಸ್ತಿ ಬಟ್ಟೆ ಇದ್ದು ಅಂದ್ರೆ ದೀಡ್ ತಾಸು ತಗೋತದ. ಬಟ್ಟಿ ಒಳಗ ರನ್ ಆಗ್ಬೇಕಲ್ಲ, ಅದು ತಿರುಗ್ಲಿಲ್ಲ, ಲೋಡ್ ಜಾಸ್ತಿ ಇತ್ತು ಅಂದ್ರೆ ಸ್ವಲ್ಪ ದೀಡ್ ತಾಸು ತಗೋತದ. ಎಲ್ದ್ರ ಒಂದ್ ತಾಸಿನಾಗೆ ಆಗಿಬಿಡ್ತಾವ. ಲೋಡ್ ಜಾಸ್ತಿ ಹಾಕೇಬಾರ್ದ್ರಿ. ಅದು ಹಾಕಿದ್ರೆ ಏನಾಗ್ತದ, ಬಟ್ಟೆ ಸ್ವಚ್ಛ ಇದು ಆಗಲ್ಲ. ಲೋಡ್ ಹಾಕ್ಲಿಲ್ಲ, ಅದು ಜಾಸ್ತಿ ಅಷ್ಟೇ ಎಷ್ಟು ಕರೆಕ್ಟ್ ಇದು ಇದ್ದದ್ ನೋಡಿ ಹಾಕ್ಬೇಕು, ಬಟ್ಟೆ ಸ್ವಚ್ಛ ಆಗ್ತಾವ. ಭಾಳ ಲೋಡ್ ಆಯ್ತು ಅಂದ್ರೂ ಮಷೀನಿಗೆ ಇದು ಆಗ್ತದ. ಅದ್ರ ಸಲಾಗಿ ಅದು ಲೋಡ್ ಜಾಸ್ತಿ ಹಾಕ್ಬಾರ್ದು ಬಟ್ಟೆ. ನಾ ಯೂಸ್ ಮಾಡಿವೆಲ್ಲ ಗೊತ್ತದ. ಲಾಕ್ ಆಯ್ತು ಅಂದ್ರೆ ಆಯ್ತು, ಲಾಕ್ ತೆಗಿತದ. ಬಟ್ಟೆ ತೆಕ್ಕೊಳ್ಳೋದು ಹಾಕೋದು ಏನು ಪ್ರಾಬ್ಲಮೇ ಇಲ್ಲ ನೋಡ್ರಿ. ಸಾಕಷ್ಟು ಇದು. ಒಂದು ಎರಡು ಬೆಡ್ಶೀಟ್ಗಳು ಮೂರು ನಾಲ್ಕು ಸಣ್ಣ ಇದ್ದು ಅಂದ್ರೆ 3-2 ಹಾಕ್ತಿವಿ. ದೊಡ್ಡ ಇದ್ರೆ ಸ್ವಲ್ಪ ಹಾಕಿರ್ತೀವಿ, 1-2. ಬ್ಲ್ಯಾಂಕೆಟ್ಗಳು ಅದೆಲ್ಲಾನೇ ಹಾಕ್ತಿವಿ, ಎಲ್ಲ ವಜ್ಜೆನೂ ಎಲ್ಲ ಹಾಕ್ತಿವಿ ಪೂರ. ಏನು ಪ್ರಾಬ್ಲಮ್ ಆಗಲ್ಲ. ಯಾವಾಗನು ಕೈಲಿ ಒಗೆಲ್ನು ಯಾವ ಮನುಷ್ಯರಿಗೂ ಹಚ್ಚಲ್ಲ, ಅದರಲ್ಲೇ ಹಾಕ್ತಿವಿ ಪೂರ. ಬೆಡ್ಶೀಟ್ಗಳು ಬ್ಲ್ಯಾಂಕೆಟ್ ಎಲ್ಲ ಯಾರಿಗೂ ಒಗಿಲಕ್ಕೂ ಹಚ್ಚಲ್ಲ, ಏನಿಲ್ಲ, ಅದ್ರಾಗೆ ಹಾಕ್ತಿವಿ ಪೂರ್ಣ. ಕೆಲ್ಸದಕ್ಕೆ ಇದ್ರ ಸಹ ಅದ್ರಾಗೆ ಹಾಕ್ತಿದ್ದೇವ್ ನಾವು. ಆಕಿ ಬರೀ ಭಾಂಡೆ ತಿಕ್ಕೋದು ಇದು ಮಾಡೋದು, ಕಂಪಣ ಕಸ ಹುಡುಗೋದು ಮಾಡೋದು ಮಾಡ್ತಾಳ. ಧನ್ಯವಾದಗಳು.